ಹಿರೇಹಾಳ್ ಧನತ್ರಯೋದಶಿ ಯಮದೀಪ ಬಗ್ಗೆ ಮಾಹಿತಿ. ಧನತ್ರಯೋದಶಿ ಅಥವಾ ಧನತೇರಸ್ ಎಂಬುದು ದೀಪಾವಳಿಯ 5 ದಿನಗಳ ಹಬ್ಬದ ಆರಂಭದ ದಿನವಾಗಿದ್ದು, ಐಶ್ವರ್ಯ, ಆರೋಗ್ಯ ಮತ್ತು ಶ್ರೇಯಸ್ಸಿನ ಸಂಕೇತವಾಗಿದೆ. ಈ ದಿನವನ್ನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಧನ ಎಂಬುದು ಸಂಪತ್ತನ್ನು ಮತ್ತು ತ್ರಯೋದಶಿ ಎನ್ನುವುದು 13ನೇ ದಿನವನ್ನು ಸೂಚಿಸುತ್ತದೆ. ಧನತ್ರಯೋದಶಿಯ ಮಹತ್ವ. ಈ ದಿನವು ದೇವತೆಗಳ ವೈದ್ಯನಾದ ಧನ್ವಂತರಿ ದೇವರ ಜನ್ಮದಿನವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಸಮುದ್ರ ಮಂಥನದ ವೇಳೆಯಲ್ಲಿ ಅವರು ಅಮೃತ ಕಲಶರೊಂದಿಗೆ ಉದ್ಭವಿಸಿದರೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಾರಣದಿಂದಲೇ ಈ ದಿನ ಧನ್ವಂತರಿ, ಲಕ್ಷ್ಮಿ ಹಾಗೂ ಕುಬೇರ ದೇವರನ್ನು ಪೂಜಿಸುವುದು ಅತ್ಯಂತ ಶುಭಕಾರಿ ಎಂದು ನಂಬಲಾಗುತ್ತದೆ. ಜನರು ಚಿನ್ನ, ಬೆಳ್ಳಿ, ಪಾತ್ರೆಗಳು, ವಾಹನಗಳು ಮುಂತಾದವುಗಳನ್ನು ಖರೀದಿಸುವುದು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಅದೃಷ್ಟ ತರುತ್ತದೆ ಎಂದು ನಂಬುತ್ತಾರೆ. ಯಮದೀಪ ಅಥವಾ ಯಮದೀಪ ದಾನ. ಧನತ್ರಯೋದಶಿ ದಿನದ ಮತ್ತೊಂದು ಪ್ರಮುಖ ಆಚರಣೆ ಯಮದೀಪ ದಾನ, ಅಂದರೆ ಯಮದೀಪ ಹಚ್ಚುವುದು. ಇದನ್ನು ಯಮದೀಪ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ದಿನ ಯಮಧರ್ಮ ದೇವರಿಗೆ ದೀಪ ಹಚ್ಚುತ್ತಾರೆ. ಪುರಾಣ ಕಥೆಯ ಪ್ರಕಾರ ರಾಜ ಹಿಮನ ಮಗನನ್ನು ಹಾವು ಕಚ್ಚಿ ಸಾಯಿಸಲು ಯಮನು ಬಂದಾಗ ಅವನ ಹೆಂಡತಿ ಅನೇಕ ದೀಪಗಳನ್ನು ಹಚ್ಚಿ ಆಭರಣಗಳು ಮತ್ತು ಚಿನ್ನ ನಾಣ್ಯಗಳನ್ನು ಕೋಣೆಯ ಮುಂದೆ ಇಡುತ್ತಾಳೆ. ಅದರ ಬೆಳಕಿನಲ್ಲಿ ಯಮನು ಅಂಧನಾಗಿ ಹಿಂತಿರುಗುತ್ತಾನೆ. ಇದರಿಂದ ಅಕಾಲ ಮರಣದಿಂದ ರಕ್ಷಣೆ ಸಿಗಬೇಕು ಎಂಬ ಆಶಯದಿಂದ ಯಮದೀಪ ಹಚ್ಚುವ ಪದ್ಧತಿ ಪ್ರಾರಂಭವಾಯಿತು. ಧನತ್ರಯೋದಶಿ ದಿನದಂದು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮನೆಯ ಬಾಗಿಲ ಮುಂದೆ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ಯಮದೀಪ ಹಚ್ಚುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಇದು ಕುಟುಂಬದ ಸದಸ್ಯರ ದೀರ್ಘಾಯುಷ್ಯಕ್ಕೆ, ಅಕಾಲ ಮರಣ ನಿವಾರಣೆಗೆ ಮತ್ತು ಆರೋಗ್ಯದ ಅಭಿವೃದ್ಧಿಗೆ ಸಹಾಯಕವೆಂದು ನಂಬುತ್ತಾರೆ. ಯಮದೀಪದಾನವು ಕೇವಲ ಧಾರ್ಮಿಕ ವಿಧಿಯಲ್ಲ, ಅದು ಕೃತಜ್ಞತೆ, ಭಯದ ನಿವಾರಣೆ ಮತ್ತು ಜೀವನದ ಅಮೂಲ್ಯತೆಯ ಪ್ರತಿಬಿಂಬವಾಗಿದೆ. ದೀಪವು ಕತ್ತಲು ಮತ್ತು ಅಜ್ಞಾನವನ್ನು ದೂರ ಮಾಡುವ ಸಂಕೇತವಾಗಿದ್ದು, ಮಾನವ ಜೀವನದ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ಪ್ರತಿಪಾದಿಸುತ್ತದೆ. ಧನತ್ರಯೋದಶಿ ಯಮದೀಪ ಬಗ್ಗೆ ಇನ್ನೂ ವಿಶೇಷ ಮಾಹಿತಿ ಮತ್ತು ಮಂತ್ರ. ಮೃತ್ಯುನಾ ಪಾಶದಂಡಾಭ್ಯಂ ಕಾಲೇನ ಶ್ಯಾಮ ಯಾ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಂ ಮಮ. ಈ ಮಂತ್ರದ ಅರ್ಥ: ಹಸ್ತದಲ್ಲಿ ಪಾಶ ಮತ್ತು ದಂಡಗಳನ್ನು ಹಿಡಿದ ಸೂರ್ಯಪುತ್ರ ಯಮಧರ್ಮರಾಜನು ಶ್ಯಾಮಲಾದೇವಿಯೊಂದಿಗೆ ತ್ರಯೋದಶಿ ದೀಪದಾನದಿಂದ ಸಂತುಷ್ಟನಾಗಿ ನಮಗೆ ಅನುಗ್ರಹಿಸಲಿ ಎಂದು ಮನವಿ ಮಾಡಿಕೊಳ್ಳುವುದು. ಯಮದೀಪದಾನ ಮಂತ್ರದ ನಂತರ ಪ್ರತಿ ರಾತ್ರಿ ಕಾರ್ತಿಕ ಮಾಸದ ಅಮಾವಾಸ್ಯವರೆಗೂ ದೀಪ ಹಚ್ಚುತ್ತಿರಬೇಕು ಎಂಬ ಸಂಪ್ರದಾಯವಿದೆ. ಅದು ಯಮಧರ್ಮರಾಜನ ಪ್ರಸನ್ನತೆಯಿಂದ ಪಾಪ ವಿಮೋಚನೆ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇನ್ನು ದೀಪ ಹಚ್ಚುವ ಕ್ರಮ ಈ ರೀತಿ ಇದೆ. ಯಮದೀಪ ಹಚ್ಚುವ ದೀಪಾರಾಧನೆ ಮಾಡುವ ವಿಧಾನ. ನಿಮ್ಮ ಮನೆ ಮುಖ್ಯದ್ವಾರ ಯಾವುದೇ ದಿಕ್ಕಿನಲ್ಲಿ ಇರಲಿ, ನೀವು ಮಾತ್ರ ದೀಪ ಹಚ್ಚಬೇಕಾದರೆ ಪ್ರಣತಿ, ಹಣತೆಯಲ್ಲಿರೋ ದೀಪದ ತುದಿ ದಕ್ಷಿಣ ದಿಕ್ಕು ನೋಡುತ್ತಿರಬೇಕು. ನಾವು ಈ ಚಿತ್ರದಲ್ಲೇ ತೋರಿಸುವಂತೆ ನಿಮ್ಮ ಮನೆ ಯಾವುದೇ ದಿಕ್ಕಿಗಿದ್ದರೂ ದೀಪ ಮಾತ್ರ ದಕ್ಷಿಣ ದಿಕ್ಕನ್ನು ನೋಡ್ತಿರಬೇಕು. ಆ ಥರ ಇವತ್ತೊಂದು ದಿವಸ ಹಚ್ಚಬಹುದು. ನಾಳೆಯಿಂದ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಿದರೂ ಬರುತ್ತೆ. ಆದರೆ ಇವತ್ತೊಂದು ದಿವಸ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು.